ಹಾಯ್ ನಮಸ್ತೆ ಎಲ್ಲರಿಗೂ. ನನಗಂತೂ ಕೇಸರಿಬಾತ್ ತಿನ್ನಬೇಕು ಅಂತ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು. ಅದರಲ್ಲೂ ಮದುವೆ ಮನೆಯಲ್ಲಿ ಫಂಕ್ಷನಲ್ಲಿ ಮಾಡ್ತಾರಲ್ಲ ಅದೇ ಥರ ಕೇಸರಿಬಾತ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಫಸ್ಟಿಗೆ ನಾನೊಂದು ಬಾಣಲಿ ತೊಗೊಂಡಿದ್ದೀನಿ. ಒಂದು ಬಾಣಲಿಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಒಂದು 1/4 ಕಪ್ಪಷ್ಟು ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಸ್ವಲ್ಪ ಫ್ರೈ ಮಾಡಿ ತಿಟ್ಕೊಂಡಿದ್ದೀನಿ. ಅದಾದಮೇಲೆ ಚಿರೋಟಿ ರವೆ ಹಾಕ್ಕೊಂಡು ಅದೇ ಬಾಣಲಿಗೆ ಸ್ವಲ್ಪ ಹುರ್ಕೊಳ್ಳೋಣ, ಚೆನ್ನಾಗಿ ಥರ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಇನ್ನು ಸ್ವಲ್ಪ ತುಪ್ಪ ಆದರೂ ಆಗ್ಬೋದು, ಇಲ್ಲ ಅಂತಂದರೆ ಎಣ್ಣೆ ಆದರೂ ಆಗ್ಬೋದು. ಇನ್ನೊಂದು ಅರ್ಧ ಕಪ್ಪಷ್ಟು ನಾನು ಹಾಕ್ಕೋಬೇಕಾಗುತ್ತೆ. ತುಪ್ಪ ಮತ್ತು ಎಣ್ಣೆ ಎರಡೂ ಸೇರಿಸಿ 1 ಕಪ್ಪು ಬೇಕಾದರೂ ನೀವು ಹಾಕ್ಕೋಬೋದು. ನಾನು ಸ್ವಲ್ಪ ಕಮ್ಮಿ ಇಟ್ಕೊಂಡಿದ್ದೀನಿ. ತುಂಬ ಆಯಿಲು ತಿನ್ನೋದು ಬೇಡ ಅಂಥೇಳಿ ತುಪ್ಪ ಆಗಲಿ ಆಯಿಲಾಗಲಿ ಜಾಸ್ತಿ ತಿನ್ನಲ್ಲ ನಾನು, ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಹಾಗಾಗಿ ಸ್ವಲ್ಪನೇ ನಾವು ಎರಡೂ ಸೇರಿ ಒಂದು ಅರ್ಧ ಮುಕ್ಕಾಲು ಕಪ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ 1 ಕಪ್ಪು ಧಾರಾಳವಾಗಿ ಹಾಕ್ಕೋಬೋದು. ಚೆನ್ನಾಗಿ ಸ್ವಲ್ಪ ರವೆ ಫ್ರೈ ಆದಮೇಲೆ ಇದಕ್ಕೆ 3 ಕಪ್ಪಷ್ಟು ನೀರು ಹಾಕೋಣ. 1 ಕಪ್ ರವೆ ಹಾಕಿದ್ದೀವಲ್ಲ, 3 ಕಪ್ಪಷ್ಟು ನೀರು ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ಫುಡ್ ಕಲರ್ನ ಹಾಕ್ಕೋತಾ ಇದ್ದೀನಿ. ಲೆಮನ್ ಎಲ್ಲೋ ಹಾಕ್ಕೊಂಡಿದ್ದೀನಿ ನಾನು. ನೀವು ಬೇಕಾದರೆ ಕೇಸರಿ ಕಲರು ಕೂಡ ನೀವು ಹಾಕ್ಕೋಬೋದು. ಸ್ವಲ್ಪ ದಪ್ಪ ತಳ ಪಾತ್ರೆಯೇ ತೊಗೋಬೇಕು ಸ್ವೀಟ್ ಮಾಡಬೇಕಾದ್ರೆ, ಏಕೆಂದರೆ ತಿನ್ನಾಗಿರೋ ಪಾತ್ರೆ ತೊಗೊಂಡ್ರೆ ಬೇಗನೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೆಕ್ಸ್ಟು ರವೆನ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ 1 ಕಪ್ಪಷ್ಟು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ. 1 ಕಪ್ ರವೆಗೆ 1 ಕಪ್ ಸಕ್ಕರೆ. ಸ್ವೀಟ್ ತಿನ್ನೋರು ಹಾಕ್ಕೋಬೋದು 1 ಕಪ್ಪು, ಇನ್ನು ಸ್ವಲ್ಪ ಕಮ್ಮಿ ತಿನ್ನೋರು ಸ್ವಲ್ಪ ಕಮ್ಮಿ ಹಾಕ್ಕೋಬೋದು. ಇದು ಚೆನ್ನಾಗಿ ನೀರು ಬಿಟ್ಕೊಳುತ್ತೆ. ಈ ಥರ ಸ್ವಲ್ಪ ಗಟ್ಟಿಯಾಗೋವರೆಗೂ ರವೆನ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೊನೆಯದಾಗಿ ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ 1 ಲವಂಗನ ಸೇರಿಸಿ ಪುಡಿ ಮಾಡ್ಕೊಳ್ಳಿ. ಟೇಸ್ಟ್ ಅಂತೂ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಏಲಕ್ಕಿ ಜೊತೆಗೆ 1 ಲವಂಗ ಸೇರಿಸಿ ಪುಡಿ ಮಾಡಿ ಹಾಕೋದ್ರಿಂದ. ಕೊನೆಯದಾಗಿ ಡ್ರೈ ಫ್ರೂಟ್ಸ್ನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುವಂತಹ ಕೇಸರಿಬಾತ್ ರೆಡಿಯಾಗೋಯಿತು. ಫಂಕ್ಷನ್ನಲ್ಲಿ ಹೇಗೆ ತಿಂತೀವೋ ಮನೆಯಲ್ಲಿ ಅದೇ ಥರ ಅಷ್ಟೇ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.